ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅನಗತ್ಯವಾದ ವಿಚಾರನ ಹೇಳ್ಕೊತಾ ಇದ್ದಾರೆ. ಯಾರೂ ಕೂಡ ಮೇಲಿಂದ ಉದುರಿಲ್ಲ, ಎಲ್ಲ ಇಲ್ಲಿಂದ ಓಟ್ ಹಾಕ್ಸ್ಕೊಂಡೆ ಪ್ರತಿನಿಧಿ ಆಗೋದು. ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇರ್ತದೆ. ಕುಮಾರಸ್ವಾಮಿ ಅವರು ಒಕ್ಕಲಿಗರ ನಾಯಕರೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಸಮಾಜದವರಲ್ವಾ? ನಾನು ಒಪ್ಪದೇ ಇಲ್ಲ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಅಂತಾರಲ್ಲ. ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಇರ್ತಕ್ಕಂಥವ್ರೊಬ್ರು ನನ್ನ ಮೇಲೆ ಮತ್ತೆ ದೇಶಹಳ್ಳಿ ಮೋಹನ್ ಕುಮಾರ್ ಮೇಲೆ 50 ಲಕ್ಷ ರೂಪಾಯಿ ಡೆಫಾರ್ಮೇಷನ್ ಫೈಲ್ ಮಾಡಿದ್ದಾರೆ. ಈಗ ಸ್ವಲ್ಪ ದಿನದಲ್ಲಿ ಹೇಳಿದ್ರು ಜೈಲಿಗೆ ಹೋಗೋ ಕಾಲ. ಏನಿದು ಬ್ಲ್ಯಾಕ್ ಮೇಲು? ಯಾರು ಶಾಶ್ವತ ಈ ಭೂಮಿ ಮೇಲೆ? ಯಾರಿಗೆ ಅಧಿಕಾರ ಶಾಶ್ವತ? ಯಾವ ಕುರ್ಚಿ ಶಾಶ್ವತ? ನಮ್ಮ ನಾಯಕರ ಆಶೀರ್ವಾದದಿಂದ 2 ವರ್ಷದಲ್ಲಿ ಯಾವುದೇ ರೀತಿಯಾದ ಅನುದಾನ ಇಲ್ದಲೇ 2 ವರ್ಷ ಕಬ್ಬನ್ನು ನುರಿಸಿ ರೈತರಿಗೂ ಬಟವಾಡೆ ಮಾಡಿ ಖಾಸಗಿ ಕಾರ್ಖಾನೆಗಳಿಗೂ ಮಾದರಿಯಾಗಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಷಯ ಏನಪ್ಪ ಅಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆ ಅಂದರೆ ಪ್ರಬುದ್ಧ ಮತದಾರ ಇರ್ತಕ್ಕಂಥ ಮತ್ತು ಸಾರ್ವಜನಿಕರು ಇರ್ತಕ್ಕಂಥ ಒಂದು ನಾಡು ಅನ್ನೋದು ಜಗಜ್ಜಾಹೀರಾಗಿರ್ತಕ್ಕಂಥ ಒಂದು ವಿಚಾರ. ಆದರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳಲ್ಲಿ ಹಲವಾರು ಸುದ್ದಿಗೋಷ್ಠಿಗಳನ್ನ ತಾವೆಲ್ಲ ಕೂಡ ನೋಡಿದ್ದೀರಿ. ಮಂಡ್ಯದ ಒಂದು ಸಜ್ಜನ ರಾಜಕಾರಣಕ್ಕೆ ಎಲ್ಲೋ ಒಂದು ರೀತಿಯ ಕಪ್ಪು ಚುಕ್ಕಿ ಅನಿಸ್ತಾ ಇದೆಯಾ ಅಂತೇಳಿ ಇವತ್ತು ಹಲವಾರು ಜನ ಮನಸ್ಸಲ್ಲಿ ಬರ್ತಾ ಇರೋದು, ಹಲವಾರು ಜನ ಸಾರ್ವಜನಿಕರ ಮನಸ್ಸಲ್ಲಿ ಬರ್ತಾ ಇರೋದು ಸತ್ಯನೂ ಕೂಡ ಹೌದು. ಹಾಗೇನೆ ಇವತ್ತು ನಮ್ಮೊಟ್ಟಿಗಿದ್ದಾರೆ ಸಿ ಡಿ ಗಂಗಾಧರ್ ಅವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮೈಸೂರು ಅಧ್ಯಕ್ಷರು. ಅವರು ನಮ್ಮ ವಾಹಿನಿಯೊಟ್ಟಿಗೆ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಸುದ್ದಿಗೋಷ್ಠಿಗಳ ಸರಣಿಗಳ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲಿದ್ದಾರೆ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಡೀತಾ ಇರತಕ್ಕಂಥ ಈ ಸರಣಿ ಸುದ್ದಿಗೋಷ್ಠಿಗಳು, ತಾವು ಸೇರಿದಾಗೆ ಹಲವಾರು ಸುದ್ದಿಗೋಷ್ಠಿ ಇವತ್ತು ನಡೆದಿದೆ ಮಂಡ್ಯದಲ್ಲಿ. ಅದರ ಉದ್ದೇಶ ಏನಾಗಿದೆ ಸರ್? ಸರ್, ಎಲ್ಲ ಜನತಾ ಉದ್ದೇಶನೇ. ಬಟ್ ಕೆಲವರು ಹಾದಿ ತಪ್ಪಿ ತಮ್ಮ ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅನಗತ್ಯವಾದ ವಿಚಾರನ ಹೇಳ್ಕೊತಾ ಇದ್ದಾರೆ. ಜನಪ್ರತಿನಿಧಿ ಅಂತಂದರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಅವ್ರ ಉತ್ತರದಾಯಿತ್ವ ಪಬ್ಲಿಕ್ಸ್. ಹೌದು, ಪ್ರಜಾಪ್ರತಿನಿಧಿ ಅಂದರೆ ಅವರು ಕೇಳ್ತಕ್ಕಂಥ ಹಕ್ಕಿರ್ತದೆ. ನಮ್ಮ ಮಂಡ್ಯ ಶಾಸಕರು ಏನು ಕೇಳಿದ್ರು? ಕುಮಾರಸ್ವಾಮಿ ಅವ್ರ ಕೊಡುಗೆ ಏನು ಜಿಲ್ಲೆಗೆ, ಲೋಕಸಭಾ ಕ್ಷೇತ್ರಕ್ಕೆ? ಅವ್ರು ಹೇಳಬೇಕು, ಈ ರೀತಿ ನಾವು ಕ್ರಿಯೆ ಕೊಟ್ಟಿದ್ದೀವಿ, ನಾವು ಈ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ. ಅದನ್ನು ಬಿಟ್ಟು ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡ್ತೀರಿ? ಅರೆ, ಯಾರು ಕೂಡ ಮೇಲಿಂದ ಉದುರಿಲ್ಲ, ಎಲ್ಲ ಇಲ್ಲಿಂದ ಓಟ್ ಹಾಕ್ಸ್ಕೊಂಡೆ ಪ್ರತಿನಿಧಿ ಆಗಿರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇರ್ತದೆ. ಪ್ರತಿಯೊಬ್ಬರ ಕರ್ತವ್ಯ ಕೂಡ ಅದು, ಹಕ್ಕು ಕೇಳ್ತಕ್ಕಂಥದ್ದು. MLA ಕೇಳಬಾರ್ದು ಅಂತ ಇಲ್ಲ ರವಿಕುಮಾರ್ ಅವ್ರನ್ನ. ನಾವು ಕೇಳಿದ್ರೆ ನೀವು ಅಬ್ಜೆಕ್ಷನ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಮ್ಮದು ಆಗ್ರಹ ಇದೆ. ತಪ್ಪು ಅಂತ ನಾವು ಹೇಳಿ ತಪ್ಪು ಅಂತ ಹೇಳಿ. ಹೌದು. ಅವರ ಮತ್ತೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರು ಗೆದ್ದು 2 ವರ್ಷ ಆಗಿದೆ, ಹಲವಾರು ಯೋಜನೆಗಳನ್ನ ತಂದಿದ್ದಾರೆ, ಮುಂದೆ ಕೂಡ ತರ್ತಾರೆ. ಆದ್ರೆ ರಾಜ್ಯ ಮಟ್ಟದಲ್ಲಿ ಹಿರಿಯರಾಗಿರ್ತಕ್ಕಂಥ ಮತ್ತೆ 2 ಬಾರಿ ಮುಖ್ಯಮಂತ್ರಿಯಾಗಿ ಅನುಭವ ಇರ್ತಕ್ಕಂಥ ಕುಮಾರಸ್ವಾಮಿ ಅವ್ರನ್ನ, ಅದು ತಮಗೆಲ್ಲ ಗೊತ್ತಿರೋ ಹಾಗೆ ಹಳೆ ಮೈಸೂರು ಭಾಗ ಅಂತಂದ ಮಾತ್ರಕ್ಕೆ ಒಕ್ಕಲಿಗ ಸಮಾಜ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ಜಿಲ್ಲೆ ಮತ್ತೆ ಈ ಭಾಗದಲ್ಲಿ ಒಕ್ಕಲಿಗ ಒಬ್ಬ ನಾಯಕರಿಗೆ, ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈ ಸಂದರ್ಭದಲ್ಲಿ ಕುಮಾರಸ್ವಾಮಿನ ಟೀಕೆ ಮಾಡಿದ್ರೆ ನಮ್ಗೊಂದಷ್ಟು ಮೈಲೇಜ್ ಸಿಗ್ತದೆ ಅಂತ ಏನಾದರೂ ಶಾಸಕರು ಪ್ರಯತ್ನ ಮಾಡ್ತಿದ್ದಾರೆ ಸರ್? ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಸುಳ್ಳು. ಕುಮಾರಸ್ವಾಮಿ ಅವರು ಒಕ್ಕಲಿಗರ ನಾಯಕರೇ ಆಗಿದ್ದರೆ ಡಿ ಕೆ ಶಿವಕುಮಾರ್ ಸಮಾಜದವರಲ್ವಾ? ನಾನು ಒಪ್ಪದೇ ಇಲ್ಲ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಅಂತಾರಲ್ಲ, ಅದೇಂಗೆ ಸಮಾಜಕ್ಕೆ ಈಗ ನಾಯಕರಾಯ್ತಾರೆ? ಒಂದು ಸತ್ಯ, ಅವರಾದ್ರೂ ಒಕ್ಕಲಿಗರು, ಇನ್ನು ಉಳಿದ ಒಕ್ಕಲಿಗರಾದ್ರೂ ಅಲ್ಲ. ಈ ಅಸೂಯ ಬುದ್ಧಿಯನ್ನು ನಾವೆಲ್ಲ ತುಂಬ ಚಿಕ್ಕವರು, ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದವರು, ಮನವಿ ಮಾಡ್ತೀವಿ. ಈ ಅಸೂಯ ಬುದ್ಧಿ ಒಳ್ಳೆಯದಲ್ಲ. ಸೈದ್ಧಾಂತಿಕ ವಿಚಾರಗಳನ್ನ ಚರ್ಚೆ ಮಾಡಿ. ಸ್ವತಃ ಒಬ್ಬ ಮುಖ್ಯಮಂತ್ರಿಗಳು ಈ ರೀತಿ ಬನ್ನಿ ಸಭೆಗೆ ಅಂದರೆ ಸಭೆಗೆ ಬರಲ್ಲ ಅಂದ್ರೆ ಅರ್ಥ ಏನು ಸರ್? ಅವ್ರಿಗೆ ಗೌರವ ಇಲ್ವಾ? ಅವ್ರ ಜವಾಬ್ದಾರಿ ಇಲ್ವಾ? ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರೆ ಹೋಗ್ಬೇಡಿ, ರಾಜ್ಯದ ಮುಖ್ಯಮಂತ್ರಿ ಕರೆದಾಗ ಹೋಗ್ಬೇಕಲ್ಲ. ನಿಜವಾಗ್ಲೂ ನಿಮ್ಗೆ ಪ್ರಜಾ ಹಿತಾಸಕ್ತಿ ಇದ್ರೆ, ಜನತಾ ಹಿತಾಸಕ್ತಿ ಇದ್ರೆ ಏನಂತ ಹೋಯ್ತು ಮೆಸೇಜು? ಏನಂತ ಹೇಳ್ತಾರೆ ಜನ? ಕಡಾಖಂಡಿತವಾಗಿ ಹೇಳ್ತಾರೆ, ಇವ್ರಿಗೆ ಸಮಸ್ಯೆ ಪರಿಹಾರ ಆಗಬೇಕಾಗಿಲ್ಲ, ಸಮಸ್ಯೆ ಮೇಲೆ ಇರ್ಬೇಕು ಇವರು, ಸಮಸ್ಯೆನೇ ರಾಜಕೀಯ ಬೆಳೆ ಬೆಳೆಸ್ಕೋಬೇಕಂತಾರೆ. ಇಲ್ಲ, ಅವತ್ತು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು, ಮತ್ತೊಂದಿನ ಬಂದೆ ಅಂತ ಹೇಳಿ. ಇನ್ನೊಂದಿನ ಕೊಡಿ, ಇನ್ನೊಂದಿನ ಟೈಮ್ ಕೊಡಿ, 5 ಟೈಮ್ ಕೊಡಿ, 5 ಒಂದಿನ ಕರೆಯಪ್ಪ. ಬಿಡದಿಗೆ ಬಂದು ಕಾಯ್ದ್ರಲ್ಲ ಕುಮಾರಸ್ವಾಮಿ ಅವರು, ಅದಕ್ಕೆ ಹೇಳ್ತಾರೆ. ಬಿಡದಿಗೆ ಬಂದು ಕಾಯ್ದ್ರು ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ನ. ಒಂದ್ ವಿಚಾರ ದಯಮಾಡಿ ತಾವು ಇದನ್ನ ಮನಗಾಣಬೇಕು. ಮುಖ್ಯಮಂತ್ರಿ ಕಚೇರಿಗೆ ಕರೆದಿರೋದು, ಸಂಘರ್ಷ ನಡೀತಾ ಇರೋ ಜಾಗಕ್ಕಲ್ಲ. ನಾವು ತುಪ್ಪ ಸುರಿಯಕ್ಕಾಗಲ್ಲ ಗಲಾಟೆಗೆ. ಮುಖ್ಯಮಂತ್ರಿ ಕಚೇರಿ ಚರ್ಚೆ ಬಂದ ಗೌರವಯುತವಾಗಿ ಕರೆದಿದ್ದಾರೆ. ತಪ್ಪ? ಖಂಡಿತವಾಗ್ಲೂ. ಈಗ ಸ್ವಲ್ಪ ದಿನದಲ್ಲಿ ಹೇಳಿದ್ರು ಜೈಲಿಗೆ ಹೋಗೋ ಕಾಲ. ಅದು ಏನಿದು ಬ್ಲ್ಯಾಕ್ ಮೇಲು?
ಯಾರು ಶಾಶ್ವತ ಈ ಭೂಮಿ ಮೇಲೆ? ಯಾರಿಗೆ ಅಧಿಕಾರ ಶಾಶ್ವತ? ಯಾವ ಕುರ್ಚಿ ಶಾಶ್ವತ? ಜೈಲಿಗೆ ಹೋಗೋ ದಿನ ಹತ್ರದಲ್ಲ. ಯಾಕೆ ಸರ್ ಬೇಕು ಇವೆಲ್ಲ? ಸಮಾಜದ ಮುಖಂಡರಾಗಿ ಮುಖ್ಯಸ್ಥರಾಗಿದ್ದರೆ ಬಿಡಬೇಕು, ಒಂದು 6 ತಿಂಗಳು ಕೆಲಸ ಮಾಡಿ ಅಂತ. ಸೈದ್ಧಾಂತಿಕ ಒಂದು ವಿರೋಧ ಇದ್ರೆ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಅಸೂಯೆ ತುಂಬ್ಕೊಂಡು ಮಾತಾಡಿದ್ರೆ ಯಾರು ಹೋಗ್ತಾರೆ ಸರ್? ಯಾರಿಗೂ ಒಳ್ಳೇದಲ್ಲ. ಯಾವುದೇ ರಾಜಕಾರಣಿಗೂ ಒಳ್ಳೇದಲ್ಲ, ಯಾವುದೇ ಪಕ್ಷದ ನಾಯಕರಿಗೂ ಒಳ್ಳೇದಲ್ಲ ಇದು. ಈಗ ಮಂಡ್ಯ ಶಾಸಕರು ಹೇಳ್ತಾರೆ, ಒಂದ್ ಕಡೆ ಅಭಿವೃದ್ಧಿಯನ್ನ ಕುಮಾರಸ್ವಾಮಿ ಅವರು ಸಹಿಸೋದೇ ಇಲ್ಲ, ಕುಮಾರಸ್ವಾಮಿ ಅವರಿಗೆ ಅಭಿವೃದ್ಧಿ ಅಂತಾನೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಇಲ್ಲಿವರೆಗೆ ಆಟೋಮೋಟಿವ್ ರಿಸರ್ಚ್ ತರ್ತೀನಿ ತಂದ್ರು, ಇನ್ನೊಂದು ಉದ್ದಿಮೆ ತರ್ತೀನಿ ಅಂದ್ರು, ಇದುವರೆಗೆ ಯಾವುದನ್ನು ತರಲಿಲ್ಲ. ಅಂದ್ರೆ ಮಂಡ್ಯ ಜನರ ಅಭಿವೃದ್ಧಿ ಅಥವಾ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅವ್ರಿಗೆ ಕುಲ್ಲ ಇಷ್ಟ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸುತಾರಾಮ್ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಭಿಪ್ರಾಯ ತಪ್ಪೇನಿಲ್ವಲ್ಲ ಅವ್ರು ಹೇಳೋದ್ರಲ್ಲಿ? ಸರಿ ಇದೆಯಲ್ಲ, ತೋರಿಸ್ಲಿ. ಈ CSR ಫಂಡ್ ಬಿಟ್ರೆ ಇನ್ಯಾವುದಾದ್ರು ಕೇಂದ್ರ ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ, ಕೇಂದ್ರ ಸರ್ಕಾರ ಒಂದು ಪ್ರೋಗ್ರಾಮ್ ತೋರಿಸಿ, ಇದು ಮಾಡಿದ್ವಿ ನೋಡಿ ಸ್ವಾಮಿ ಅಂತ 2 ವರ್ಷದಲ್ಲಿ ಒಂದು ಇಂಡಸ್ಟ್ರಿ ಅಥವಾ ಒಂದು ಔದ್ಯೋಗಿಕ ಕ್ರಾಂತಿ ಏನೂ ಇಲ್ಲ. ಅವಕಾಶ ಸಿಗ್ತಾ ಕಣ್ಣೀರು ಹಾಕೋದು, ಅವ್ರು ಏನಾರ ಬೋದ್ಬಿಟ್ರೆ ಹಂಗನ್ಬಿಟ್ರೆ ಅಯ್ಯೋ ಹಿಂಗಂತಾರಲ್ಲಪ್ಪ ಅಂತ. ಈ ಖೇಲೋ ಇಂಡಿಯಾ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲವೂ ಕೂಡ ಇನ್ನೂ ಕೂಡ ಪುಸ್ತಕದಲ್ಲೇ ಇರೋದು, ಪ್ರಾಕ್ಟಿಕಲ್ ಆಗಿ ಅಲ್ಲ. ಎಲ್ಲೋ ಒಂದ್ ಕಡೆ ಕೇಳಿದ್ರೆ ಇನ್ನೂ ಟೆಂಡರೇ ಆಗಿಲ್ವಂತೆ. ಆಮೇಲೆ ಖೇಲೋ ಇಂಡಿಯಾ, ತಾವು ಪ್ರಬುದ್ಧರಿದ್ದೀರಿ, ದಯಮಾಡಿ ನಾನು ಜಿಲ್ಲೆ ಜನತೆ ಪ್ರಶ್ನೆ ಕೇಳ್ತೀನಿ, ಆ ವೆಟ್ ಏರಿಯಾದಲ್ಲಿ ಮಾಡ್ಬೇಕಾ ಸರ್? ಆ ನೀರಾವರಿ ಏರಿಯಾದಲ್ಲಿ ಮಾಡ್ಬೇಕಾ ಸರ್? ಈ ಬೇಕಾದಷ್ಟೆಲ್ಲ ಡ್ರೈ ಏರಿಯಾ. ಆ ಯೂನಿವರ್ಸಿಟಿ ಇರ್ತಕ್ಕಂಥದ್ದು ಅವತ್ತಿನ ದಿನ VC ಚಾನಲ್ನಲ್ಲೇ ಇದನ್ನ ಇಲ್ಲಿ ಪ್ರೋಗ್ರೆಸ್ ಮಾಡಬೇಕು ಕೃಷಿಯನ್ನ ಅಂತ ಬಂದದ್ದು. ಸಂಪೂರ್ಣ VC ಚಾನಲ್, ವಿಶ್ವೇಶ್ವರಯ್ಯ ಚಾನಲ್ ಇರ್ತಕ್ಕಂಥದ್ದು. ಯಾರಾದರೂ ಆ ನೀರಾವರಿ ಪ್ರದರ್ಶನ ಮಾಡ್ತಾರ? ಈ ಜಿಲ್ಲೆಯಲ್ಲಿ ಎಲ್ಲೂ ಇಲ್ವಾ? ನಮ್ಮ ಜಿಲ್ಲೆ ಬಹುಭಾಗ ಎಲ್ಲ ಕೃಷಿ ಆಧಾರಿತ ಪ್ರದರ್ಶನ ಇದೆಯಲ್ಲ. ಇಲ್ಲ, ನೀವು ಬಸವನ ಮೇಲಕ್ಕೆ ಹೋಗಿ ಎಷ್ಟು ಬೇಕು, ನೀವು ನಾಗಮಂಗಲ ಬಾರ್ಡ್ರಿಗೆ ಹೋಗಿ ಎಷ್ಟು ಬೇಕು, ನೀವು ಬ್ಯಾಡಿ ನೀವು ಇಲ್ಲೇ ಲಾಣಿಕೆರೆ ಮೇಲಕ್ಕೆ ಹೋಗಿ ಎಷ್ಟು ಬೇಕು, ನಮ್ಮ ಚಿನ್ಕುರ್ಳಿ ಬಾರ್ಡ್ರಿಗೆ ಹೋಗಿ ಎಷ್ಟು ಬೇಕು, ಇವ್ರು ಅಲ್ಗೂರು ಬಾರ್ಡ್ರಿಗೆ ಹೋಗಿ ಎಷ್ಟು ಬೇಕು? 100ಕ್ಕೆ 100 ಸುಳ್ಳು. ಇದು ಕೂಡ ಅಸೂಯೆನೆ. ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಅವರು ಕೃಷಿ ವಿಶ್ವವಿದ್ಯಾಲಯ ತಂದ್ಬಿಟ್ರಲ್ಲ ಅನ್ನೋ ಉದ್ದೇಶಕ್ಕೆ ನಮ್ದು ಒಂದು ಇರಲಿ ಅಂತ ತಗೊಂಬಂದವ್ರು ಅಷ್ಟೇ. ಅಂದ್ರೆ ಚಲುವರಾಯಸ್ವಾಮಿ ಅವರು ಒಂದು ಕೆಲಸ ಮಾಡವ್ರೆ, ಅಲ್ಲಿಗೆ ನಮ್ದು ಒಂದಿರ್ಲಿ ಅಂದ್ಬಿಟ್ರೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಅದು ಅಭಿವೃದ್ಧಿ ಪರ್ವದಲ್ಲ. ಬೇಕಾದಷ್ಟು ಅದ ಲ್ಯಾಂಡ್ ಹುಡುಕ್ಲಿ, ಡ್ರೈ ಏರಿಯಾಕ್ಕೆ ಹೋಗ್ಲಿ ಸರ್. ವೆಟ್ ಏರಿಯಾ 2 ಬೆಳೆ ಆಗೋ ಜಾಗಕ್ಕೆ ಬಂದು ನಾನು ಖೇಲೋ ಇಂಡಿಯಾ ಮಾಡ್ತೀನಿ ಅಂದ್ರೆ ಅದರ ಅರ್ಥ ಏನು ಸರ್? ಈಗ ಮತ್ತೊಂದು ವಿಚಾರ ಪ್ರಸ್ತಾಪಕ್ಕೆ ಬಂತು. ಮೊನ್ನೆ ಶಾಸಕರು ಈ ಥರ ಮುತ್ಸದ್ದಿ ನಾಯಕರುಗಳನ್ನ, ಹಿರಿಯ ನಾಯಕರುಗಳನ್ನ ಸೈಕೋ ಅಂತ ಪದ ಬಳಸುವಂಥದ್ದು, ಮತ್ತೆ ಕೈಸನ್ನೆ ಮುಖಾಂತರ ಅವ್ರನ್ನ ಚೇಡಿಸುವಂತ ಕೆಲಸ ಮಾಡೋದು, ಇದು ಎಷ್ಟು ಸರಿ ಅಂತ ತಾವು ಹೇಳ್ತೀರಿ ಸ್ವಲ್ಪ ಜಿಲ್ಲಾಧ್ಯಕ್ಷರಾಗಿ? ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಅವ್ರು ಯಾವ ಸಂದರ್ಭದಲ್ಲಿ ಆ ರೀತಿ ಭಾವನೆ ವ್ಯಕ್ತಪಡಿಸಿದ್ರು ಅಂತಕ್ಕಂಥದ್ದನ್ನು ಅವರೇ ಉತ್ತರ ಕೊಡ್ತಾರೆ. ಬಹಳ ಮುಖ್ಯವಾಗಿ ಏನು ಅಂದರೆ, ಈ ರೀತಿಯ ಚಟುವಟಿಕೆಗಳು ಸಾಮಾನ್ಯರಿಗೆ ನಿಜಕ್ಕೂ ಕೂಡ ಏನ್ರಿ ಇವರೆಲ್ಲ ಇಷ್ಟೆಲ್ಲ ಜವಾಬ್ದಾರಿತ ಸ್ಥಾನದಲ್ಲಿ ಇಟ್ಕೊಂಡು ಈ ಥರ ಮಕ್ಳ ಥರ ಆಡ್ತಿರಲ್ರಿ, ಹುಡುಗಾಟದ ಥರ ಅಂತ ಹೇಳ್ತಾರೆ. ಅಂದ್ರೆ ತಾವು ಹೇಳೋದು ರಾಜಕೀಯ ಒಂದು ಸೈಡ್ಗಾದ್ರೆ, ಚುನಾವಣೆ ಅಂತ ಬಂದಾಗ ನಾವು ರಾಜಕೀಯವನ್ನ ಮಾಡೋಣ, ಉಳಿದಿರೋ ಎಲ್ಲಾ ಸಮಯದಲ್ಲಿ ಸಾರ್ವಜನಿಕ ಪರವಂತ ಕೆಲಸಗಳು, ಮಂಡ್ಯ ಜಿಲ್ಲೆ ಅಭಿವೃದ್ಧಿಯ ಪರ ಕೆಲಸ ಮಾಡೋಣ ಅಂತ ಹೇಳ್ತೀರಾ? ಅದನ್ನೇ ಜನ ನಿರೀಕ್ಷೆ ಮಾಡ್ತಾ ಇರೋದು. ಜನ ಮತ ಕೊಟ್ಟಿರುವಂತ ಜನ ನಮಗೂ ಕೊಟ್ಟವ್ರೆ, ಕಾಂಗ್ರೆಸ್ನವ್ರಿಗೆ, ಹೌದು, ದಳಕ್ಕೂ ಕೊಟ್ಟವ್ರೆ ಅವ್ರಿಗೆ. ಖಂಡಿತ ಅವ್ರು ನಿರೀಕ್ಷೆ ಮಾಡ್ತಾ ಇರೋದು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಸಂಬಂಧಪಟ್ಟಂಗೆ ಯಾರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತ. ನಮ್ಮೆಲ್ಲ ಶಾಸಕರು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಕೆಲಸಕ್ಕಿಂತ ಬಹಳ ಮುಂದಿದ್ದಾರೆ, ದಾಖಲೆಗಳು ಹೇಳ್ತವೆ. ಓಕೆ, ಇನ್ನೊಂದು ಹೇಳ್ತಾರೆ, ನೆನ್ನೆ ಕೂಡ ಪ್ರೆಸ್ ಮೀಟ್ ಆದಾಗ ಹಿಂದೆ ಯಾರು 20 ವರ್ಷದಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳು ಇವಾಗ ನಡೀತಾ ಇದೆ ಅಂತ. ಹಾಗಾದ್ರೆ ಹಿಂದೆ ಕೂಡ ತಮ್ಮ ಕಾಂಗ್ರೆಸ್ ಅಧಿಕಾರದಲ್ಲಿ ಕೂಡ ಆಯ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾದ್ರೆ ಆ ಶಾಸಕರುಗಳು ಕಾಂಗ್ರೆಸ್ ಶಾಸಕರು ಅಥವಾ JDS ಶಾಸಕರು ಯಾರು ಕೂಡ ಅಭಿವೃದ್ಧಿ ಮಾಡಿರಲಿಲ್ಲ ಹಂಗಂದ್ರೆ ಈ ಕ್ಷೇತ್ರನ ಅಂತನಾ? ಖಂಡಿತವಾಗಿಯೂ ಕೂಡ ಯಾರ ಬಗ್ಗೆನೂ ಅಗೌರವಕ್ಕೋಸ್ಕರ ಮಾತಾಡಿಲ್ಲ. ಅವರು ಕೂಡ ಕೆಲಸ ಮಾಡಿದ್ದಾರೆ, ಬಟ್ ಅವ್ರಿಗಿಂತ ನಾವು ಜಾಸ್ತಿ ಮಾಡಿದೀವಿ ಅಂತ ಹೇಳಿದೀವಿ ಅಷ್ಟೇ. ಎಲ್ಲ ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಾದ್ರೂ ನಮ್ಗೆ ಗೌರವ ಅದೇ. ಬಟ್ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಬಂದಾಗ ಹೋಲಿಕೆ ಸಹಜ ಅಲ್ವಾ? ಸಹಜ. ಈಗ ಮಾನ್ಯ ಚಲುವರಾಯಸ್ವಾಮಿ ಅವರು ಈ ಜಿಲ್ಲೆಗೆ, ಈ ನಗರಕ್ಕೆ ಮೆಡಿಕಲ್ ಕಾಲೇಜ್ ತಂದ್ರು, ಯಾರಿಲ್ಲ ಅಂತಾರೆ. ಕೃಷಿ ವಿಶ್ವವಿದ್ಯಾಲಯ ತಂದ್ರು, ಯಾರಿಲ್ಲ ಅಂತಾರೆ. ಈಗ ಮೈಸೂರು ಸಕ್ಕರೆ ಕಂಪನಿ ಅಧ್ಯಕ್ಷನಾಗಿ ನಾನು ಕಾರ್ಯಭಾರ ಮಾಡ್ತಾ ಇದ್ದೀನಿ. ಅವರೆಲ್ಲರ ಆಶೀರ್ವಾದದಿಂದ ಎಷ್ಟು ಪ್ರೋಗ್ರಾಮ್ ಕೊಟ್ಟಿದ್ದೀವಿ. 300 ಕೋಟಿ ರೂಪಾಯಿ ಈ 7 ವರ್ಷದಲ್ಲಿ ಮೈಸೂರಿಗೆ ನಾವು ಸ್ಟ್ರೆಂತ್ ಕೊಟ್ಟಿರೋದು, ಫೈನಾನ್ಷಿಯಲ್ ಸ್ಟ್ರೆಂತು ಎಲ್ಲ ರೆಕಾರ್ಡೇ ಇದೆ, ದಾಖಲೆ ಇದೆ. ಇವೆಲ್ಲದಕ್ಕೂ ಕಾರಣ ನಮ್ಮ ಸರ್ಕಾರ, ನಮ್ಮ ಶಾಸಕರು, ನಮ್ಮ ಸಚಿವರು. ಮತ್ತೊಂದು ವಿಚಾರ ಅಲ್ಲಿ ಮುನ್ನೆಲೆ ಬಂದಿತ್ತು ಏನಪ್ಪ ಅಂದ್ರೆ,
ತಮಗೆ ಗೊತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಸಂಸ್ಥೆಗಳು ಅಂದ್ರೆ ಒಂದು ಮೈಸೂರು ಒಂದು ಮತ್ತೆ ಮತ್ತೊಂದು ಮನ್ಮೂಲು. ಈಗ ತಮಗೂ ಗೊತ್ತು ಮನ್ಮೂಲ್ನಲ್ಲಿ ಒಂದು ಹಗರಣ ಆಗಿತ್ತು. ಆ ಹಗರಣವನ್ನ ರಾಮಚಂದ್ರ ಅವರ ಅವಧಿನಲ್ಲಿ ಆಗಿತ್ತು ಅನ್ನೋದು ಒಂದು ಆರೋಪ ಇದೆ. ಅದಕ್ಕೆ ಉತ್ತರವಾಗಿ ರಾಮಚಂದ್ರ ಅವರು ನಾವೇ ಹಗರಣವನ್ನು ಹಿಡಿದದ್ದು ಮತ್ತೆ ಹಗರಣವನ್ನ ಬಯಲಿಗೆಳೆದವರೇ ನಾವು ಅಂತ ಹೇಳ್ತಾರೆ. ಈಗ ತಮ್ಮದ ಆಡಳಿತ ಮಂಡಳಿ ಇದೆ, ಯಾಕೆ ತನಿಖೆ ನಡೆಸಬಾರ್ದು ಅಂತ ತಮ್ಮ ಅಭಿಪ್ರಾಯ ಸರ್? ಖಂಡಿತವಾಗಿಯೂ ಆ ವಿಚಾರದಲ್ಲಿ ನಾವು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಪ್ರಗತಿಯಲ್ಲಿದೆ, ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂಥ ಫಲಿತಾಂಶ ಸರ್ಕಾರದಿಂದ ಬರ್ತದೆ. ನಾವು ಆ ಪ್ರೆಸ್ ಮೀಟ್ ಮಾಡಿ ತನಿಖೆ ಸಂಬಂಧಪಟ್ಟಂಗೆ ಟೀಕೆ ಮಾಡೋದಕ್ಕೆ ನಾವು ಮಾನನಷ್ಟ ಮೊಕದ್ದಮೆ ಒಳಗಾಗಿದ್ದೀವಿ. ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಇರ್ತಕ್ಕಂಥವ್ರೊಬ್ರು ನನ್ನ ಮೇಲೆ ಮತ್ತೆ ದೇಶಹಳ್ಳಿ ಮೋಹನ್ ಕುಮಾರ್ ಮೇಲೆ 50 ಲಕ್ಷ ರೂಪಾಯಿ ಡೆಫಾರ್ಮೇಷನ್ ಫೈಲ್ ಮಾಡಿದ್ದಾರೆ ಪಬ್ಲಿಕ್ ಇಂಟ್ರೆಸ್ಟ್ ಮಾತಾಡೋದಕ್ಕೆ. ಅದು ಕೂಡ ದಾಖಲೆಯಲ್ಲಿದೆ. ನಾವು ಕೂಡ ಕೋರ್ಟ್ಗೆ ಅದನ್ನ ಇಲ್ಲ ನಾವು ಅವತ್ತೇನು ತಪ್ಪು ಮಾತಾಡಿಲ್ಲ, ಸಾರ್ವಜನಿಕ ಪರವಾಗಿ ಮಾತಾಡಿದ್ದೀವಿ ಅಂತ ಹೇಳಿದ್ರು ರುಜುವಾತು ಮಾಡ್ತಾ ಇದ್ದೀವಿ. ಅದು ಕೂಡ ಪ್ರಗತಿ ಅಂತ. ಈಗ ತಮ್ಮ ಆಡಳಿತಾವಧಿ ಇರ್ತಕ್ಕಂಥ ಮೈಸೂರಿನಲ್ಲಿ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿದೆ ಸರ್. ಈಗ ಹಿಂದೆ ಆದಂಥ ಅಕ್ರಮಗಳ ಬಗ್ಗೆ ಅಥವಾ ಹಳೆ ಉತ್ಪನ್ನಗಳನ್ನ ಮತ್ತೆ ಕಾರ್ಖಾನೆಯ ಒಂದಷ್ಟು ಕಬ್ಬಿಣದ ಉತ್ಪನ್ನಗಳನ್ನ ಮತ್ತೆ ಮಿಷನರಿಗಳನ್ನ ಮಾರಾಟ ಮಾಡಿದ್ರ ಬಗ್ಗೆ ಒಂದಷ್ಟು ಆರೋಪಗಳಿವೆ ಸಾರ್ವಜನಿಕ ವಲಯದಲ್ಲಿ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಖಂಡಿತವಾಗಿ ನಾನು ಈ ಭಾಗದ ಒಬ್ಬ ರೈತ, ಒಪ್ಪಿಗೆದಾರ ಕೂಡ. ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಾಳೆ ದಿನ ನಾನು ಮಾಜಿ ಆದರೂ ಕೂಡ ಗೌರವಯುತವಾಗಿ ಈ ರೀತಿ ಕೆಲಸ ಮಾಡಿದ್ರು ಅಂತ ಹೇಳೋಕ್ಕೆ. ಮಂಡ್ಯ ಮೈಸೂರು ಸಕ್ಕರೆ ಕಾರ್ಖಾನೆ ಈ 20 ವರ್ಷಗಳಿಂದ 649 ಕೋಟಿ ಸರ್ಕಾರ ಸಹಕಾರ ಪಡೆದಿದೆ. ನಾವು ಚೇರ್ಮನ್ ಆದಮೇಲೆ ನಮ್ಮ ನಾಯಕರ ಆಶೀರ್ವಾದದಿಂದ 2 ವರ್ಷದಲ್ಲಿ ಯಾವುದೇ ರೀತಿಯಾದ ಅನುದಾನ ಇಲ್ದಲೇ 2 ವರ್ಷ ಕಬ್ಬನ್ನು ನುರಿಸಿ ರೈತರಿಗೂ ಬಟವಾಡೆ ಮಾಡಿ ಖಾಸಗಿ ಕಾರ್ಖಾನೆಗಳಿಗೂ ಮಾದರಿಯಾಗಿದ್ವಿ. ಜೊತೆ ನೀವು ಹೇಳ್ತಾ ಇದ್ದೀರಲ್ಲ ಅನುಪಯುಕ್ತ ವಸ್ತುಗಳು, ನಾನು ಒಬ್ಬನೇ ತೀರ್ಮಾನ ತಗೋಕ್ಕಾಗಲ್ಲ. ಅದೊಂದು ಬಾಡಿ ಇದೆ. ನಾವು ಬೋರ್ಡಲ್ಲಿ ಅನುಮೋದನೆ ಮಾಡಿ ಟೆಂಡರ್, ಗ್ಲೋಬಲ್ ಟೆಂಡರ್ ಗುಜರಾತಲ್ಲಿ ಕಾಂಪೀಟ್ ಮಾಡೋರೆ. ಇವತ್ತು ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ, 35 ರೂಪಾಯಿ 20 ಪೈಸೆಗೆ ಪರ್ ಕೆಜಿ ಸ್ಕ್ರಾಪ್ ಮಾಡಿದ್ದೀವಿ. ಇದೇ ಒಂದು ಸರ್ಕಾರಿ ಇನ್ಸ್ಟಿಟ್ಯೂಷನ್ ತುಮಕೂರಲ್ಲಿ 22 ರೂಪಾಯಿ ಮಾರೋರೆ. 13 ರೂಪಾಯಿ 20 ಪೈಸೆಗೆ ಹೈಯೆಸ್ಟ್ ಮಾರಿದ್ದೀವಿ. ಗ್ಲೋಬಲ್ ಟೆಂಡ್ರು ಯಾವುದನ್ನು ಮಂಡ್ಯ ಶುಗರಲ್ಲಿ 1 ಕೆಜಿ ಸಕ್ಕರೆನೂ ಕೂಡ ನೇರ ತಗೋಕ್ಕಾಗಲ್ಲ, ಎಲ್ಲ ಟೆಂಡರ್ ಮೂಲಕನೇ ಆಗೋದು. ಅಂದ್ರೆ ಮೈಸೂರು ಲಾಭ ಇದೆ ಇವಾಗ ಅಂತ ಹೇಳ್ತೀರಾ? ಖಂಡಿತವಾಗಿ ಈ 26-27ನೇ ಸಾಲಿಗೆ ನಾವು ಆ ಹಂತಕ್ಕಂತೂ ಬರ್ತೀವಿ. 23-24 ಪರವಾಗಿಲ್ಲ, ನಾನು ಇರಲಿಲ್ಲ. 24-25 7 ಲಕ್ಷ ಚಿಲ್ಲರೆ ಬರ್ದವ್ರು ನುರಿಸಿದ್ದೀವಿ. 25-26 ಇವತ್ತುವರೆಗೂ 16 ಕೋಟಿ ರೂಪಾಯಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿರೋದು. ನಾ ಚೇರ್ಮನ್ ಆದಮೇಲೆ ಅಲ್ಲಿ ತನಕ ಇಲ್ಲ. 300 ಕೋಟಿ ರೂಪಾಯಿ ಲೆಕ್ಕನೇ ಕೊಡ್ತೀನಿ. 127 ಕೋಟಿ ರೂಪಾಯಿ ನಾಗರಾಜಪ್ಪ ರಿಕವರಿಗೆ ನಾವು ಫೈಲ್ ಮಾಡಿದ್ದೀವಿ. 111 ಕೋಟಿ ರೂಪಾಯಿ IT ಅಟ್ಯಾಚ್ಮೆಂಟ್ ಇತ್ತು, ಅದನ್ನು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡಿ ರಿಲೀಫ್ ಮಾಡಿದ್ದೀವಿ. ಯಾರು ಮಾಡಿರಲಿಲ್ಲ. ನಮ್ಮ ಅವಕಾಶದಲ್ಲಿ ನಮ್ಮೆಲ್ಲ ನಾಯಕರ ಸಹಕಾರದಿಂದ ಅತ್ಯಂತ ಹೆಚ್ಚಿನ ಪ್ರಗತಿನ ಮೈಸೂರು ಕಾಣ್ತಾ ಇದೆ. ಇವತ್ತು ಖಾಸಗಿ ಕಾರ್ಖಾನೆಗಳಿಗೆ ಕಬ್ಬು ಒಪ್ಪಿಗೆ ಮಾಡಿಸ್ತಾ ಇಲ್ಲ ನಮ್ಮ ರೈತರು. 5,44,000 ಟನ್ ಒಪ್ಪಿಗೆ ಮಾಡಿಸೋರೆ. ಮೈಸೂರು ಕೊಬ್ಬಡಿಕೆ ಪಾಂಡುಪುರ ಬಾಡ್ರಿಂದ, ಕೊಪ್ಪ ಬಾಡ್ರಿಂದ, ನರಸೀಪುರ ಬಾಡ್ರಿಂದ ಬರ್ತಾವ್ರೆ ಜನ. ನಿಮ್ಮಲ್ಲಿ ತೂಕ ಕರೆಕ್ಟಾಗಿರ್ತದೆ, ಪೇಮೆಂಟ್ ಕರೆಕ್ಟಾಗಿರ್ತದೆ, ನಿಮ್ಮಲ್ಲಿ ವಿಶ್ವಾಸ ಇದೆ ಅಂತ. ಹಂಗಂದ್ರೆ ಮೈಸೂರು ಮೇಲೆ ರೈತರಿಗೆ ಮತ್ತೊಮ್ಮೆ ವಿಶ್ವಾಸ ಬಂದಿದೆ, ಪ್ರಗತಿ ಅಡಿಗೆ ತಗೋಗ್ತಾ ಇದ್ದೀರಿ ಅಂತ ಹೇಳ್ತೀರಿ. ಮತ್ತೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಆದಾಯ ಕೂಡ ತಂದು ಕೊಡ್ತೀವಿ, ಲಾಭದಲ್ಲಿ ಇರೋ ರೀತಿ ಮಾಡ್ತೀರಿ ಅಂತ ಹೇಳ್ತೀರಿ. ಯಾವುದೇ ರೀತಿ ಅನುಮಾನ ಬೇಡಿ. ಯಾರಿಗೆ ಯಾವುದೇ ರೀತಿ ಅನುಮಾನ ಇದ್ರೆ ನಮ್ಮ ಬದುಕು ತೆರೆದ ಪುಸ್ತಕ. ಸಕ್ಕರೆ ಕಾರ್ಖಾನೆ ಆಯಿತು, ಮಂಡ್ಯ ಪಾರ್ಟಿ ಆಯಿತು, ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು. ಅವ್ರು ಹೇಳಿದ ಜಾಗಕ್ಕೆ ಹೋಗ್ತೀವಿ ನಾವು. ಇಲ್ಲದ ಯಾವುದು ಇಡನ್ ಅಜೆಂಡಾ ಇಲ್ಲ. ಓಪನ್ ಡೈರಿ ಅಲ್ಲೊಂದಷ್ಟು MDಗಳನ್ನ ನೇಮಕ ಮಾಡಿದ್ದು, ಮತ್ತೆ ಮೊಲಾಸಸ್ ಹಾಳಾಗಿದ್ದು, ಹಾನಿಯಾಗಿದ್ದು, ಇವೊಂದಷ್ಟು ಚರ್ಚೆ ಬಂದಿತ್ತು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? MD ಅವ್ರನ್ನ ನೇಮಕ ಮಾಡೋದು ಸರ್ಕಾರ, ಚೇರ್ಮನ್ ಅಲ್ಲ. ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪೂರ್ಣಾವಧಿ MD ಬರೋಕ್ಕೆ ಯಾರೂ ರೆಡಿ ಇಲ್ಲ. ಅಷ್ಟೊಂದು ಕಾಂಟ್ರವರ್ಸಿ, ಕಾಂಪ್ಲಿಕೇಟೆಡ್ ಅಂತ. ಈಗಲೂ ಕೂಡ ಹೆಚ್ಚುವರಿ ಅಧಿಕಾರದ ಮೇಲೆ ಇಲ್ಲೇ ಸ್ಥಳೀಯರೇ ಅವರು. ನಾಳೆ ದಿನ ಅವರು ರಿಟೈರ್ಡ್ ಇಲ್ಲೇ ಓಡಾಡಬೇಕು. ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಸ್ಥೆ ನಡೆಸ್ತಾರೆ. ನಾನು ಹೇಳ್ದಂಗೂ ಕೇಳೋದಿಲ್ಲ, ಯಾರು ಹೇಳ್ದಂಗೂ ಕೇಳೋದಿಲ್ಲ, ನಿಯಮ ಬಿಟ್ಟು ಮಾಡಲ್ಲ. ಕಾರ್ಖಾನೆಗೆ 1 ರೂಪಾಯಿ ನಷ್ಟ ಆದರೂ ಕೂಡ ಅವರು ಸಹಿಸೋದಿಲ್ಲ. ಜೊತೆಗೆ ನೀವು ಕೇಳಿದ್ರೆ ಮೊಲಾಸಸ್ಸು, ಅದು ಕನ್ಸರ್ನ್ ಏಜೆನ್ಸಿ ರಿಕವರಿ ಮಾಡ್ತೀವಿ. ಇವತ್ತೇನು 20 ಟನ್ ಮೊಲಾಸಸ್ ಲಾಸ್ ಆಗಿದೆ, 2 ಲಕ್ಷ ರೂಪಾಯಿ ಏನು ಪಾಯಿಂಟ್ ಔಟ್ ಮಾಡಿದ್ದಾರೆ, ಕನ್ಸರ್ನ್ ಏಜೆನ್ಸಿ ರಿಕವರಿ ಮಾಡ್ತೀವಿ. ಅದ್ರಲ್ಲಿ ರಾಜಿ ಇಲ್ಲ. 22, 23, 24 ಇದೇ ನಮ್ಮ ಮೈಸೂರಲ್ಲಿ ರಿಕವರಿನೇ ಮಾಡ್ದಲ್ಲೇ ಲಾಸ್ನ ಅವ್ರು ಡೈರೆಕ್ಟಾಗಿ ಪೇಮೆಂಟ್ ಮಾಡಿದ್ರು. ನಾವು ರಿಕವರಿ ಮಾಡಿದ್ದೀವಿ. ಆ 2 ವರ್ಷದ್ದು ನಾನು ರಿಕವರಿ ಮಾಡಿದ್ದೀನಿ. ನನಗೆ ಸಂಬಂಧ ಇಲ್ಲ ಅದು, ಆದರೂ ರಿಕವರಿ ಮಾಡಿದ್ದೀರಿ. ಓಕೆ, ಲಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅವ್ರನ್ನ ವಸೂಲು ಮಾಡಿದ್ದೀನಿ. ರಾಜಿನೇ ಇಲ್ಲ. ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಇರ್ತಕ್ಕಂಥ ಲೆಕ್ಕಾಚಾರ
ಸಾರ್ವಜನಿಕಕ್ಕೆ ಯಾವತ್ತೂ ಕೂಡ ತೆರೆದ ಪುಸ್ತಕ. ಒಂದೇ ₹1 ಲಾಸ್ ಆದರೂ ಕೂಡ ಮೊದಲನೇ ಪ್ರಶ್ನೆ ನಂದೆ. ಮುಂದಿನ ದಿನಗಳಲ್ಲಿ ಮೈಶುಗರ್ನ ಲಾಭದನ್ನ ತಪ್ಪಿಸ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ? ಖಂಡಿತವಾಗಿ. ಇವತ್ತು ಕೂಡ ಇನ್ನು ಮುಂದೆ ಮೈಶುಗರ್ ಇತಿಹಾಸ ಸೇರ್ತು ಪುಟಕ್ಕೆ. ಇನ್ನೇನಿದ್ರು ಅದು ಲಾಭಕ್ಕೆ ಹೊರತು ಹಿಂದೆ ಬರಲ್ಲ. ನಾ ಚೇರ್ಮನ್ ಆದಾಗ 18 ಲಕ್ಷ ರೂಪಾಯಿ ಇತ್ತು ರೆವಿನ್ಯೂ ಪರ್ ಮಂತ್ ಬಾಡಿಗೆ. ಇವತ್ತು 46 ಲಕ್ಷ ಬರ್ತಾ ಇದೆ. 42 to 44 ಲ್ಯಾಕ್ಸ್ ಪರ್ ಮಂತ್. ಇಮ್ಯಾಜಿನೇ ಮಾಡ್ಕೊಂಗಿಲ್ಲ. ಹಂಗಾಗಿ ವಿ ಆರ್ ಸರ್ವೈವಲ್. ಮೈಸೂರು ಅಪಾಯದಿಂದ ಪಾರಾಗಿದೆ. ಇನ್ಯಾವುದೇ ಕಾರಣಕ್ಕೂ ಅದು ಲಾಸ್ ಹೋಗ್ದಂಗೆ ನಾವು ನೋಡ್ಕೊತೀವಿ. ಆ ಒಂದು ಜವಾಬ್ದಾರಿ ನಮಗಿದೆ. ಇದುವರೆಗೆ ನಮ್ಮೊಟ್ಟಿಗೆ ಸಿ ಡಿ ಗಂಗಾಧರ್ ಅವರು, ಮೈಶುಗರ್ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು. ಮಂಡ್ಯ ಜಿಲ್ಲೆ ತುಂಬಾ ಸುಶಿಕ್ಷಿತರಿರ್ತಕ್ಕಂಥ ಜಿಲ್ಲೆ, ಮತ್ತೆ ಪ್ರಬುದ್ಧ ಮತದಾರ ಇರ್ತಕ್ಕಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ನಿಜವಾಗ್ಲೂ ರೈತಪರ ಕೆಲಸಗಳು ಮತ್ತೆ ರೈತಪರ ಅಭಿವೃದ್ಧಿಗಳು ಆಗಬೇಕು. ಆ ನಿಟ್ಟಿನಲ್ಲಿ ಮಂಡ್ಯ ನಗರದ ಜನತೆ ಹಾಗೂ ಜಿಲ್ಲೆಯ ಜನತೆ ಅಪೇಕ್ಷೆಯನ್ನೇ ಪಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಕೆಲಸ ಮಾಡಬೇಕು. ಇಲ್ಲಿ JDS, ಕಾಂಗ್ರೆಸ್, ಬಿಜೆಪಿ ಯಾವುದೇ ಪಕ್ಷ ಹೊರತಲ್ಲ, ಯಾವುದೇ ನಾಯಕರು ಕೂಡ ಹೊರತಲ್ಲ. ಎಲ್ಲ ಶಾಸಕರು, ಸಂಸದರು, ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡೋಣ ಅಂತೇಳಿ ಹೇಳಿದ್ದಾರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಯನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.